ಮುರಿದು ಬಿದ್ದ ಸೇತುವೆ ಅವಶೇಷಗಳನ್ನು ತೆರವು ಮಾಡುವ ವೇಳೆ ಸೇತುವೆ ಅವಶೇಷದ ಪಿಲ್ಲರ್ ಮುರಿದು ಮೇಲ್ಭಾಗಕ್ಕೆ ಸೇತುವೆ ಸ್ಲ್ಯಾಬ್ ಎದ್ದು ನಿಂತ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ರಾಷ್ಟ್ರೀಯ ಹೆದ್ದಾರಿ 66ರ ಕಾಳಿ ಸೇತುವೆ ಬಳಿ ನಡೆಯಿತು. 2024ರ ಆಗಸ್ಟ್ 7ರಂದು ಹಳೆಯ ಕಾಳಿ ಬ್ರಿಡ್ಜ್ ಮುರಿದು ಬಿದ್ದಿತ್ತು. ಈ ಹಿನ್ನೆಲೆಯಲ್ಲಿ ಹೊಸ ಸೇತುವೆ ನಿರ್ಮಿಸಲು ಕಂಪನಿ ಹಳೆಯ ಸೇತುವೆಯ ಪಿಲ್ಲರ್ ಮೇಲೆಯೇ ಕಾಮಗಾರಿ ಪ್ರಾರಂಭಿಸಿತ್ತು. ಇನ್ನು ಮುರಿದ ಅವಶೇಷಗಳನ್ನು ತೆರವು ಮಾಡುವ ವೇಳೆ ಪಿಲ್ಲರ್ ಸಹಿತ ಸ್ಲ್ಯಾಬ್ನ ಮೇಲ್ಭಾಗ ಎದ್ದು ನಿಂತದ್ದು ಪಕ್ಕದಲ್ಲೇ ಇರುವ ಹೊಸ ಸೇತುವೆ ಬಳಿಯೇ ವಾಲಿ ನಿಂತಿದೆ. ಇದರಿಂದ ಹೊಸ ಸೇತುವೆಗೆ ಹಾನಿಯಾಗುವ ಆತಂಕ ಇದೆ. ಹೊಸ ಸೇತುವೆ ಮೇಲೆ ಬಿದ್ದರೆ ಏನು ಅನ್ನೋ ಆತಂಕ ಇದೆ. ಆ ಬ್ರಿಡ್ಜ್ ಮೇಲೆ ಬರ್ತಾ ಇರುವಾಗ ಇದೇನಪ್ಪ ಇದು ಈ ಥರ ಬ್ರಿಡ್ಜ್ ಹಿಂಗೆ ಮೇಲ್ಗಡೆ ನಿಂತಿದೆ ಅಂತ ನೋಡಿದೆ. ತಿರುಗಿ ನೋಡಿದ್ರೆ ಅದು ಬ್ರಿಡ್ಜ್ ಬಿದ್ದಿದೆ ಅಂತೆ. ಅಂದರೆ ಇದು ಎಷ್ಟು ಸೇಫ್ಟಿಯಾಗಿ ಇವ್ರು ಕೆಲಸ ಮಾಡ್ತಾರೆ. ಎಲ್ಲ ಇದು ಏನಂತಂದರೆ ಕೆಲಸ ಇದೇ ಇಲ್ಲ, ಏನಂತಾರೆ ಸೇಫ್ಟಿ ಮೆಜರ್ಸೇ ಇಲ್ಲ. ಆಯಿತಾ, ಬರ್ತವ್ರೆ ಏನಾರು ಆ ಬ್ರಿಡ್ಜು ಆ ಕಡೆ ಬಿದ್ದಿದೆ ಓಕೆ, ಈ ಕಡೆ ಏನಾದ್ರು ಬಿದ್ದಿದ್ದರೆ ಈ ಬ್ರಿಡ್ಜು ಡ್ಯಾಮೇಜ್ ಆಗ್ತಿತ್ತು. ಇದು ನ್ಯಾಷನಲ್ ಹೈವೇ, ಇದು ಒಂದು ಭಾಳ ತುಂಬ ಅಂದರೆ ಹೆವಿ ಮೂವ್ಮೆಂಟ್ ಆಗೋ ವೆಹಿಕಲ್ಸು ಮತ್ತು ಒಂದೇ ನ್ಯಾಷನಲ್ ಹೈವೇ ಗೋವಾ ಕನೆಕ್ಟ್ ಇರೋದು. ಇದು ಏನಾದ್ರು ಬ್ಲಾಕ್ ಆಗಿದ್ರೆ ನಾವೆಲ್ಲ ತಿರುಗಾಡೋದು ಹೇಗೆ?